ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ತಮಗೆಲ್ಲ ವೃತ್ತಿ ಶಿಕ್ಷಣದ ಒಂದು ಈ ಅವಧಿಗೆ ಸ್ವಾಗತ. ನಾನು ಶಶಿಧರ್ ಪಾಂಡುರಂಗ್ ಬಡಗೇರ್, ಕಲ್ಪವೃಕ್ಷ ಆಂಗ್ಲ ಮಾಧ್ಯಮ ಶಾಲೆ ಬೈಲಹೊಂಗಲ್ ಇಲ್ಲಿ ವೃತ್ತಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳೇ, ನಾವು ಶಾಲೆಗಳಲ್ಲಿ ಸಭೆ ಸಮಾರಂಭಗಳನ್ನು ಆಯೋಜನೆ ಮಾಡ್ತೀವಿ. ಹಾಗೆ ವಾರ್ಷಿಕೋತ್ಸವ, ಶಾಲೆಗಳಿಗೆ ಅತಿಥಿಗಳನ್ನು ಕರೆಸ್ತಾ ಇರ್ತೀವಿ, ಅಥವಾ ಅತಿಥಿಗಳು ಬರ್ತಾನೂ ಇರ್ತಾರೆ. ಅವರಿಗೆ ನಾವು ಏನು ಮಾಡ್ತೀವಿ ಅಂತ ಕೇಳಿದರೆ, ಒಂದೊಂದು ಹೂಗಳನ್ನು ಕೊಟ್ಟು ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ಕೊಳ್ತೀವಿ ಅಲ್ವಾ ಮಕ್ಕಳ? ಹಾಗಾದರೆ ಮಕ್ಕಳೇ, ನಾವು ಈ ಹೂಗಳನ್ನು ತಯಾರಿಸೋದು ಹೆಂಗೆ ಅನ್ನೋದನ್ನು ಇವತ್ತಿನ ಅವಧಿಯಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ನೀವು ಈಗಾಗಲೇ ಹಿಂದಿನ ಅವಧಿಗಳಲ್ಲಿ ಹೂಗಳನ್ನು ತಯಾರಿಸುವುದನ್ನು ಅಧ್ಯಯನ ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಶಾಲೆಗಳಲ್ಲಿಯೂ ಕೂಡ ನಿಮ್ಮ ವೃತ್ತಿ ಶಿಕ್ಷಕರು ನಿಮಗೆ ಹೂಗಳ ತಯಾರಿಕೆಯನ್ನು ಹೇಳಿಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಾನಿವತ್ತು ಏನು ಮಾಡ್ತೀನಿ ಅಂತ ಕೇಳಿದರೆ, ಹೂಗಳನ್ನು ತಯಾರಿಸೋದು ಹೆಂಗೆ ಅನ್ನೋದನ್ನು ತೋರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ಹೂಗಳನ್ನು ತಯಾರಿಸಿದ್ದೇನೆ. ಗುಲಾಬಿ ಹೂಗಳು ಅಲ್ವಾ ಮಕ್ಕಳ? ಗುಲಾಬಿ ಹೂಗಳ ಇಂಥ ಗುಲಾಬಿ ಹೂಗಳನ್ನು ತಯಾರಿಸಿ ಅತಿಥಿಗಳಿಗೆ ಕೊಟ್ಟರೆ ಭಾಳ ಸಂತೋಷ ಪಡ್ತಾರೆ ಅಲ್ವಾ ಮಕ್ಕಳ? ಎಸ್. ಹಾಗಾದರೆ ಈ ಗುಲಾಬಿ ಹೂವಿನ ಒಂದು ಗುಚ್ಚನ್ನು ತಯಾರು ಮಾಡಲು ಎಷ್ಟು ಖರ್ಚಾಗ್ಬೋದು? ಎಸ್, ಭಾಳ ಅಂದರೆ 20ರಿಂದ 25 ರೂಪಾಯಿ ಖರ್ಚಾಗ್ಬೋದು. ನಾವು ಇವತ್ತು ಕಡಿಮೆ ಖರ್ಚಿನಲ್ಲಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಖರ್ಚಿನಲ್ಲಿ ಗುಲಾಬಿ ಹೂವನ್ನು ತಯಾರಿಸೋದನ್ನು ನೋಡೋಣ. ಮಕ್ಕಳ, ಈ ಗುಲಾಬಿ ಹೂವನ್ನು ತಯಾರಿಸಲು ಸಾಮಗ್ರಿಗಳು ಏನೇನು ಬೇಕು ಅನ್ನೋದನ್ನು ನೋಡೋಣ ಮಕ್ಕಳೇ. ಹಾಗಾದರೆ ಈ ಗುಲಾಬಿ ಹೂ ತಯಾರು ಮಾಡೋಕ್ಕೆ ಸಾಮಗ್ರಿಗಳು ಏನೇನು ಬೇಕು ಅನ್ನೋದನ್ನು ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಹಾಗೆ ನೀವು ಒಂದು ಪಟ್ಟಿಯನ್ನು ಮಾಡ್ಕೊಳ್ಳಿ, ನಿಮಗೂ ನಾಳೆ ಗುಲಾಬಿ ಹೂ ತಯಾರು ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಮೊದಲನೇದಾಗಿ ಕ್ರೇಪ್ ಪೇಪರ್ ಅಂತ ಕಾಣಿಸ್ತಾ ಇದೆಯಾ? ಕ್ರೇಪ್ ಪೇಪರ್. ಎರಡನೇದಾಗಿ ಕ್ರಾಫ್ಟ್ ಪೇಪರ್, ಇದು ಲೀಫ್ ಮಾಡೋದಕ್ಕೆ ಯೂಸ್ ಆಗ್ತದೆ, ಎಲೆಗಳನ್ನು ಮಾಡೋದಕ್ಕೆ. ನಂತರ ವೇಸ್ಟ್ ಪೇಪರ್, ನಂತರ ಕತ್ತರಿ, ನಂತರ ಇಂಚುಪಟ್ಟಿ ಅಥವಾ ಅಳತೆ ಪಟ್ಟಿ, ಇಂಚುಪಟ್ಟಿ ಅಥವಾ ಅಳತೆ ಪಟ್ಟಿ, ಪೆನ್ಸಿಲ್, ದಾರದ ರೀಲು, ಅಂಟು, ತಂತಿ, ಗ್ರೀನ್ ಟೇಪ್ ಅಂತ ಕರೀತಾರೆ. ಇದು ಟಿಕ್ಸೋ ಟೇಪ್ ಅಲ್ಲ, ಇದು ಬಟ್ಟೆಯಿಂದ ತಯಾರಿಸಿದಂಥ ಟೇಪ್ ಆಗಿರುತ್ತೆ. ನಂತರ ಕತ್ತರಿ, ಎಂಟಿ ರಿಪಿಲ್, ಖಾಲಿ ಕಡ್ಡಿ. ಇಷ್ಟು ಸಾಮಗ್ರಿಗಳು ಇದಕ್ಕೆ ಬೇಕಾಗ್ತಕ್ಕಂಥದ್ದು. ಎಸ್ ಮಕ್ಕಳೇ, ಇವಾಗ ನೀವು ಸಾಮಗ್ರಿಗಳು ಏನೇನು ಬೇಕು ಅಂತ ಪಟ್ಟಿ ಮಾಡ್ಕೊಂಡಿದ್ದೀರಲ್ವಾ? ಎಸ್. ಇವಾಗ ನಾವು ಹಾಗಾದರೆ ಹಂತವಾಗಿ ಗುಲಾಬಿ ಹೂವನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಹೆಂಗಂತ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ನಾನು ಇದನ್ನು ಎಲ್ಲವನ್ನು ಒಂದು ಸೈಡಿಗೆ ಹಾಕ್ಕೊಂಡ್ಬಿಡ್ತೀನಿ, ನನಗೆ ಜಾಗ ಬೇಕೀಗ. ಓಕೆನಾ? ಎಸ್. ಮೊದಲನೇದಾಗಿ ಹಾಗಿದ್ರೆ ನ್ಯೂಸ್ ಪೇಪರ್ ಅಥವಾ ವೇಸ್ಟ್ ಪೇಪರನ್ನು ತಗೋಬೇಕು. ಅದನ್ನು ಮಡಚ್ಕೊಳ್ಳಿ.
ಈಸಿಯಾಗಿದೆ ಮಕ್ಕಳೇ, ಕಾಣಿಸ್ತಾ ಇದೆಯಾ? ಮಡ್ಚ್ಕೊಂಡಾದ್ಮೇಲೆ ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ನೀವು 3 ಇಂಚು ಮತ್ತು 3 ಇಂಚು, ಇಂಚು ಸೆಂಟಿಮೀಟರ್ ಅಲ್ಲ, 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 3 ಇಂಟು 3 ಇಂಚಿಗೆ ಇದನ್ನು ಒಂದು ಚೌಕಾಕಾರದ ಬಾಕ್ಸನ್ನು ಡ್ರಾ ಮಾಡ್ಕೊಳ್ಳಿ. ವೇಸ್ಟ್ ಪೇಪರ್ನಲ್ಲಿ ಮಾಡಬೇಕು ಮಕ್ಕಳ, ಇದನ್ನು ವೇಸ್ಟ್ ಪೇಪರ್ನಲ್ಲಿನೇ ಮಾಡಬೇಕು. ನಂತರ ಇದನ್ನು ಕತ್ತರಿಸ್ಕೊಳ್ಳಿ. ನೀಟಾಗಿ ಸ್ಕ್ವೇರ್ ಬಾಕ್ಸನ್ನು ಕತ್ತರಿಸ್ಕೊಳ್ಳಿ. ವೇಸ್ಟ್ ಪೇಪರ್ನಲ್ಲೇ ಯಾಕೆ ಕಟ್ ಮಾಡಬೇಕು ಅಂತ ಕೇಳ್ಬೋದು ನೀವು ಮಕ್ಕಳ. ನಾವು ಕಟ್ ಮಾಡಿರೋವಂಥ ಪಕಳೆಗಳು ಸರಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸ್ಕ್ವೇರ್ ಪೇಪರ್ ನೋಡ್ತಾ ಇದ್ದೀರಾ? ಸ್ಕ್ವೇರ್ ಪೇಪರ್ ಅಥವಾ ಚೌಕಾಕಾರದ ಪೇಪರು 3 ಇಂಚು 3 ಇಂಚು. ನಂತರ ಇದನ್ನು ಮಡಚ್ಕೊಳ್ಳಿ. ಮಡಚಿದ ನಂತರ ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ, ಇಲ್ಲಿ ಗುಲಾಬಿ ಹೂವಿನ ಅರ್ಧ ಪಕ್ಕಳೆಯನ್ನು ಡ್ರಾ ಮಾಡಬೇಕು, ಅರ್ಧ ಭಾಗವನ್ನು ಡ್ರಾ ಮಾಡಬೇಕು. ಗುಲಾಬಿ ಹೂವಿನ ಅರ್ಧ ಭಾಗವನ್ನು ಡ್ರಾ ಮಾಡ್ಕೊಳ್ಳಿ. ಯಸ್, ನೋಡಿ ಕಾಣಿಸ್ತಾ ಇದೆಯಾ? ಅರ್ಧ ಭಾಗ ಡ್ರಾ ಮಾಡಿದ ಮೇಲೆ, ಚಿತ್ರವನ್ನು ಬಿಡಿಸಿದ ಮೇಲೆ ಆ ಅರ್ಧ ಭಾಗವನ್ನು ಕತ್ತರಿಸ್ಕೊಳ್ಳಿ. ಗುಲಾಬಿ ಹೂವಿನ ಅರ್ಧ ಭಾಗವನ್ನು, ಮೇಲಿನ ಭಾಗವನ್ನು ಸ್ವಲ್ಪ ಈ ಥರನಾಗಿ ಜಿಗ್ಜಾಗಾಗಿ ಕತ್ತರಿಸ್ಕೊಳ್ಳಿ. ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ ಗುಲಾಬಿ ಹೂವಿನ ಪಕ್ಕಳೆ ಹೀಗೆ ಇರ್ತೈತೆ ಅಲ್ವಾ? ಯಸ್. ಇಷ್ಟಾದ ಮೇಲೆ ಏನು ಮಾಡಬೇಕು ಅಂತ ಕೇಳಿದರೆ ಮಕ್ಕಳ, ಈ ಕ್ರೇಪ್ ಪೇಪರ್ ಏನು ಹೇಳಿದ್ನಲ್ಲ ನಾನು, ಇದು ಇಷ್ಟು ದೊಡ್ಡದಾಗಿರುತ್ತೆ. ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ, ಮಡಚ್ಕೊಳ್ಳಿ, ಮತ್ತೊಂದು ಸಾರಿ ಮಡಚ್ಕೊಳ್ಳಿ, ಮತ್ತೊಂದು ಸಾರಿ ಮಡಚ್ಕೊಳ್ಳಿ. ಎಲ್ಲಿವರೆಗೂ ಮಡಚ್ಕೋಬೇಕು ಅಂದರೆ ಮಕ್ಕಳ, ಇದು ಈ ಸೈಜಿಗೆ ಬರಬೇಕು. ನನಗೆ 3 ಇಂಚು 3 ಇಂಚು ಇರಬೇಕು. ಈ ಸೈಜಿಗೆ ಬರೋವರೆಗೂ ಮಡಚ್ಕೋಬೇಕು. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಮಕ್ಕಳ? ಇದು ದಳ, ಈ ಥರ ಪಕ್ಕಳೆ ಅಂದರೆ ದಳಗಳನ್ನು ಕಾಣಿಸ್ತಾ ಇದೆಯಾ? ಈ ಥರನಾಗಿ ಕಟ್ ಮಾಡಿ ಆ ಸೈಜಿಗೆ ಅದನ್ನು ಕತ್ತರಿಸ್ಕೊಳ್ಳಿ. ಯಸ್, ನೋಡಿ ಈ ಸೈಜಿಗೆ ಇದನ್ನು ಕತ್ತರಿಸ್ಕೊಂಡಾದ್ಮೇಲೆ ಒಂದೊಂದು ದಳಗಳನ್ನು ಏನು ಮಾಡ್ಕೊಳ್ಳಿ, ಇಲ್ಲಿ ಬೇರ್ಪಡಿಸ್ಕೊಳ್ಳಿ. ಎಲ್ಲ ಸೇರಿ ಒಂದೇ ಸಮಯದಲ್ಲಿ ಕತ್ತರಿಸ್ಕೊಂಡ್ರೆ ಮಧ್ಯದಲ್ಲಿರ್ತಕ್ಕಂಥ ದಳಗಳು ಏನಾಗುತ್ತೆ ಅಂತ ಕೇಳಿದರೆ ಚಿಕ್ಕದಾಗಿ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಆದಷ್ಟು ದಳಗಳನ್ನು ಸಪ್ರೇಟಾಗಿಯೇ ಮಾಡ್ಕೋಬೇಕು. ಇಲ್ಲಿ ನಾನು 2 ಪೀಸನ್ನು ಅಥವಾ 2 ತುಂಡನ್ನು ತೊಗೊಂಡಿದ್ದೀನಿ. 2 ತುಂಡುಗಳನ್ನು ನೀಟಾಗಿ ಮತ್ತೊಂದು ಸರಿ ಮಡಚಿಕೊಂಡು, ನಂತರ ಮತ್ತೊಂದು ಸರಿ ಮಡಚಿ, ದಳದ ಅರ್ಧ ಭಾಗ ಮೊದಲೇ ನಾವು ನ್ಯೂಸ್ ಪೇಪರ್ನಲ್ಲಿ, ವೇಸ್ಟ್ ಪೇಪರ್ನಲ್ಲಿ ಡ್ರಾ ಮಾಡಿದ್ದೇವಲ್ವಾ, ಈ ಥರನಾಗಿ ಅರ್ಧ ಭಾಗವನ್ನು ಇದರ ಮೇಲೆ ಇಟ್ಟು, ಕಾಣಿಸ್ತಾ ಇದೆಯಾ? ಅದನ್ನು ಡ್ರಾ ಮಾಡಿಕೊಡಿ. ಅದನ್ನು ಚಿತ್ರವನ್ನು ಅರ್ಧ ದಳದ ಚಿತ್ರವನ್ನು ಬಿಡಿಸ್ಕೊಳ್ಳಿ. ಯಸ್, ಈ ಥರನಾಗಿ ಅರ್ಧ ಭಾಗ ದಳನ ಚಿತ್ರ ಬಿಡಿಸಿದ ನಂತರ ಏನು ಮಾಡಬೇಕು ಅಂದರೆ ಇದನ್ನು ಕತ್ತರಿಸ್ಕೊಳ್ಳಿ. ಅರ್ಧ ದಳವನ್ನು 2 ಸೇರಿ ಮಾಡೋ ಹಾಗಿಲ್ಲ, ಅರ್ಧ ದಳವನ್ನು ಕತ್ತರಿಸ್ಕೋಬೇಕು. ಕಾಣಿಸ್ತಾ ಇದೆಯಾ? ಯಸ್, ನೋಡಿ ಮೇಲೆ ಭಾಗ ಜಿಗ್ಜಾಗಾಗಿ ಕತ್ತರಿಸ್ಕೊಳ್ಳಿ. ಇದೇ ಥರನಾಗಿ ನೋಡಿ. ಎಸ್, ಕಾಣಿಸ್ತಾ ಇದೆಯಾ? ಈ ಥರನಾಗಿ ಆದಮೇಲೆ ಇದನ್ನು ಎಂಟಿ ರಿಪಿಲ್, ಖಾಲಿ ಪೆನ್ನಿನ ಕಡ್ಡಿಯ ಸಹಾಯದಿಂದ ಏನು ಮಾಡಬೇಕು, ಇಲ್ಲಿ ಮಧ್ಯದಲ್ಲಿ ಇಟ್ಟು ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಧ್ಯದಲ್ಲಿ ಇಟ್ಕೊಂಡು ಸರಿಯಾಗಿ 2 ಬಟ್ಟಿನಿಂದ, ಒಂದು ತೋರ್ಬೆರಳು ಮತ್ತು ಇನ್ನೊಂದು ಹೆಬ್ಬೆರಳು, 2 ಬೆರಳುಗಳಿಂದ ಆ ಕಡ್ಡಿಗೆ ಅದನ್ನು ಸುತ್ತಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟಾಗಿ ಸುತ್ತಕೊಳ್ಳಿ. ಕಾಣಿಸ್ತಾ ಇದೆಯಾ ಮಕ್ಕಳ? ಎಸ್, ನೋಡಿ ಅಷ್ಟು ಸುತ್ತಿದ ಮೇಲೆ ಕಡ್ಡಿಯನ್ನು ತೆಗೀರಿ. ಇದನ್ನು
ಈ ಎರಡು ಬಟ್ಟೆಯ ತೋರ್ಬೆರಳುಗಳಿಂದ ಎರಡು ತೋರ್ಬೆರಳುಗಳನ್ನು ಹಿಂಬದಿಯಲ್ಲಿಟ್ಟು ಹೆಬ್ಬೆರಳನ್ನು ಮುಂದಿಟ್ಟು ಏನು ಮಾಡಬೇಕು, ಪ್ರೆಸ್ ಮಾಡಬೇಕು. ನೋಡಿ, ಯಸ್, ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಹೂ ಪಕಳೆ ರೆಡಿ ಆಯಿತು. ಕಾಣಿಸ್ತಾ ಇದೆಯಾ ಮಕ್ಕಳ? ನೋಡಿ, ಹೀಗೆ ಇರ್ತೈತಲ್ವಾ ಗುಲಾಬಿ ಹೂವಿನ ಪಕಳೆ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗುಲಾಬಿ ಹೂವಿನ ಪಕಳೆ. ಈ ಥರನಾಗಿ ಗುಲಾಬಿ ಹೂ ಪಕಳೆಗಳನ್ನ ರೆಡಿ ಮಾಡ್ಕೊಳ್ಳಿ ಮಕ್ಕಳೇ. ಈ ಥರನಾಗಿ ಪಕಳೆ ಅಥವಾ ದಳಗಳನ್ನು ನಾವು ತಯಾರಿಸ್ಕೊಂಡಿದ್ದೇವೆ. ನೋಡಿ ಎಷ್ಟು ನೈಸರ್ಗಿಕವಾಗಿ ಪಕಳೆಗಳು ಅದಾವು ಅಂತ ಅನಿಸುತ್ತಲ್ವ, ನ್ಯಾಚುರಲ್ ಅನಿಸುತ್ತಲ್ವ. ಓಕೆ, ಇವಾಗ ನಾವು ಏನು ಮಾಡೋಣ, ಗುಲಾಬಿ ಹೂವನ್ನು ದಳಗಳು ರೆಡಿ ಆಯಿತಾ ನಮ್ದೀಗ. ಹೂವನ್ನು ತಯಾರು ಮಾಡೋದು ಹೆಂಗೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಎಸ್, ಸರಿ. ಹಾಗಾದರೆ ನಾವು ಈ ಕತ್ತರಿಸಿದ ಪೀಸ್ಗಳನ್ನು ಯೂಸ್ ಮಾಡ್ಬೋದು, ಅಥವಾ ಇಲ್ಲಿ ನಾವು ಹತ್ತಿಯನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ ಮಕ್ಕಳ, ಇಲ್ಲಿ ನಾವು ಹತ್ತಿಯನ್ನು ಯೂಸ್ ಮಾಡಿ ಒಂದು ತೋರಿಸ್ತೀನಿ, ಆಮೇಲೆ ಮೊಗ್ಗನ್ನು ತಯಾರು ಮಾಡೋದು ಹೆಂಗಂತ ಹೇಳ್ತೀನಿ. ಓಕೆ, ಫಸ್ಟು ಹತ್ತಿಯನ್ನು ತಗೊಳ್ಳಿ ಸ್ವಲ್ಪ ಭಾಗ, ನಂತರ ತಂತಿಯನ್ನು ತಗೊಳ್ಳಿ, ಸ್ವಲ್ಪ ಭಾಗ ತಂತಿಯನ್ನು ತಗೊಳ್ಳಿ, ನಂತರ ಅರಳೆಯನ್ನು, ಹತ್ತಿ ಅಂತ ನಾವೇನು ಕರಿತೀವಿ, ಅರಳೆಯನ್ನು ಈ ಒಂದು ತಂತಿಯ ಮೇಲ್ಭಾಗಕ್ಕೆ ಇಟ್ಕೊಂಡು, ಕಾಣಿಸ್ತಾ ಇದೆಯಲ್ವಾ, ಮೇಲ್ಭಾಗಕ್ಕೆ ಇಟ್ಕೋಬೇಕು. ಇದನ್ನು ಹತ್ತಿಯನ್ನು ಕರೆಕ್ಟಾಗಿಟ್ಟು ಈ ತಂತಿಯನ್ನು ಈ ಸಣ್ಣ ತಂತಿಗೆ ಸುತ್ತಬೇಕು. ಹಿಂಗೆ ಸುತ್ತೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ, ಈ ಹತ್ತಿ ಅಥವಾ ಅರಳೆ ಏನಾಗ್ತದೆ, ಕಿತ್ತು ಬರೋದಿಲ್ಲ, ಮೊಗ್ಗು ಹೊರಗಡೆ ಕಿತ್ಕೊಂಡು ಬರೋದಿಲ್ಲ ಅಲ್ವಾ. ಎಸ್, ನಂತರ ಏನು ಮಾಡಬೇಕಂತ ಕೇಳಿದರೆ ಮಕ್ಕಳ, ಸ್ವಲ್ಪ ಪೇಪರನ್ನು ತಗೊಳ್ಳಿ, ಸ್ವಲ್ಪ ಭಾಗ ಪೇಪರನ್ನು ತಗೊಳ್ಳಿ, ಇವಾಗ ಈ ಸ್ವಲ್ಪ ಭಾಗವನ್ನು ತಗೊಂಡು ಇದೇ ಭಾಗವನ್ನು ನಾವು ಮೊಗ್ಗಿಗೆ ಯೂಸ್ ಮಾಡ್ಬೋದು, ಉಪಯೋಗಿಸ್ಕೋಬೋದು. ಮೊಗ್ಗನ್ನು ಯಾವ ಥರ ಮಾಡೋದು ನೋಡಿ, ಅರಳಿ ಒಳಗಡೆ ಇದೆ, ತಂತಿ ಟೈಟ್ ಆಗಿದೆ, ಅರಳಿಯನ್ನು ಹಿಡ್ಕೊಂಡು ಈ ಪೇಪರ್ನ ಸ್ವಲ್ಪ ಹಿಗ್ಗಿಸ್ಕೊಡಿ. ನೋಡಿ ಮೊಗ್ಗು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ಕರೆಕ್ಟಾಗಿ ಹಿಂಗೆ ಹಿಡ್ಕೊಂಡು ಕವರ್ ಮಾಡ್ಕೊಳ್ಳಿ. ಕವರ್ ಮಾಡಿ ಎಲ್ಲ ಕಡೆ ಕವರ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸುತ್ತಕೊಳ್ಳಿ. ಮೇಲೆ ಚೂಪ್ ಬರಬೇಕು, ಮೊಗ್ಗು ಈಗ ತಾನೇ ಅರಳ್ತಾ ಇದೆಯೇನಪ್ಪ ಅನಿಸ್ಬೇಕು, ಹೂವು ಗುಲಾಬಿ ಹೂವು ಈಗ ತಾನೇ ಅರಳ್ತಾ ಇದೆಯೇನೋ ಅನಿಸ್ಬೇಕು. ನೋಡಿ ಈ ಥರನಾಗಿ ಹತ್ತಿಯನ್ನು ಒಳಗಡೆ ಇಟ್ಟು ಅರಳಿಯನ್ನು ಕವರ್ ಮಾಡ್ಕೊಳ್ಳಿ. ನೋಡಿ, ಎಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೊಗ್ಗು ಅನಿಸುತ್ತಾ, ಇದು ಅನಿಸ್ತಾ ಇದೆಯಾ ಮೊಗ್ಗು? ಇವಾಗ ದಾರದ ಸಹಾಯದಿಂದ ಏನು ಮಾಡಿ, ಆ ಮೊಗ್ಗನ್ನು ಕಟ್ತಾ ಹೋಗ್ರಿ. ಎಷ್ಟು ಸಾಧ್ಯನೋ ಅಷ್ಟು ಟೈಟಾಗಿ ಸುತ್ತಬೇಕು. ದಾರಾನ ಲೂಸ್ ಸುತ್ತೋ ಹಾಗಿಲ್ಲ. ದಾರವನ್ನು ನಾಟ್ ಹಾಕೋದು ನೋಡಿ, ಈಸಿ ಮೆಥಡು, ಟರ್ನ್ ಮಾಡೋದು, ಹಾಕ್ಕೊಳ್ಳೋದು. ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ, ದಾರವನ್ನು ಹಿಂಗಿಡಿಯೋದು, ಟರ್ನ್ ಮಾಡಿ ಹಾಕ್ಕೊಳ್ಳೋದು. ಈಸಿ ಇದೆ, ಸುಲಭ ಇದೆ ಅಲ್ವಾ. ಎಸ್, ಇವಾಗ ನೆಕ್ಸ್ಟಿಗೆ ಏನು ಮಾಡೋಣ, ಒಂದೊಂದಾಗಿ ದಳಗಳನ್ನು ಮಧ್ಯದಲ್ಲಿ ಇಟ್ಕೊಂಡು ಕವರ್ ಮಾಡೋದು. ದಾರ ಕಟ್ ಮಾಡೋ ಹಾಗಿಲ್ಲ, ದಾರ ಕಂಟಿನ್ಯೂ ಆಗಿರಬೇಕು. ಸುತ್ತೋದು ಸೇಮ್ ಆಗಲೇ ಯಾವ ಥರ ಗಂಟನ್ನು ಹಾಕಿದ್ದೀವಿ ನಾವು, ಟರ್ನ್ ಮಾಡಿ ಮೇಲಿಂದ ಇಳಿಸ್ಬಿಟ್ವಿ ಅಲ್ವಾ. ಎಸ್, ನೆಕ್ಸ್ಟ್ ಇವಾಗ ಇದನ್ನು ಅದರ ಬದಿಯಲ್ಲಿ ಇಟ್ಕೋಬೇಕು, ಸ್ವಲ್ಪ ಬದಿಗೆ ಇಟ್ಕೋಬೇಕು. ನೋಡಿ ಕಾಣಿಸ್ತಾ ಇದೆಯಾ ನಾನು ಇಡೋದು. ಎಸ್, ಬದಿಗೆ ಇಟ್ಕೊಂಡು ಮತ್ತೆ ಸುತ್ಕೊಳ್ಳಿ. ಎಸ್, ಮತ್ತು ದಾರನ ಸುತ್ತಿ ಸೇಮ್ ನಾಟ್ ಹಾಕ್ಕೊಳ್ಳಿ, ಗಂಟನ್ನು ಹಾಕ್ಕೊಳ್ಳಿ. ಇದೇ ಥರನಾಗಿ ಸುಮಾರಾಗಿ ನಿಮಗೆ ದೊಡ್ಡದು ದೊಡ್ಡದು ಬೇಕು ಅಂತಂದರೆ 8ರಿಂದ 10 ಪಕ್ಕದ ದಳಗಳನ್ನು ಇಟ್ಕೊಂಡು ಕಟ್ಕೋಬೋದು. ಅಥವಾ ನಮಗೆ ದಳಗಳು ಕಡಿಮೆ ಬೇಕು, ಸ್ವಲ್ಪ
ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ 5ರಿಂದ 6 ಪಕ್ಕಳೆಗಳನ್ನು ಇಟ್ಕೋಬೋದು, ನಾವು ದಳಗಳನ್ನು ಇಟ್ಕೋಬೋದು. ಇದೇ ಥರನಾಗಿ ಆ ಎಲ್ಲ ಅಥವಾ 6ರಿಂದ 7 ದಳಗಳನ್ನು ಇಟ್ಕೊಂಡು ನೋಡಬೇಕು, ಅದು ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ಇಟ್ಕೊಂಡು ಸುತ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಗುಲಾಬಿ ಹೂವು ಅಲ್ವಾ, ಒಂದೊಂದೇ ಪಕ್ಕಳೆ ಬಿಚ್ತಾ ಇದೆ ಅನಿಸೋದಿಲ್ವಾ ನಿಮಗೆ? ನೋಡಿ ಅದೇ ಥರನಾಗಿ ಇಟ್ಕೊಳ್ಳಿ. ನೋಡಿ ಎಸ್ ಅರಳ್ತು ನೋಡ್ರಿ ಇವಾಗ ಹೂವು. ಲಾಸ್ಟಿಗೆ 2 ಸಾರಿ ಗಂಟನ್ನು ಹಾಕ್ಕೋಬೇಕು. ಒಂದು ಉಲ್ಟಾ ಹಾಕಬೇಕು, ಗಂಟೆನ ಉಲ್ಟಾ ಹಾಕೋದು ಅದ ಸೇಮ್ ಈ ಥರ ಹಿಡ್ಕೊಂಡು ಹಾಕ್ಕೊಳ್ಳೋದು. ಸೀದಾ ಹಿಡ್ಕೊಂಡಾಗ ಏನು ಮಾಡ್ತಿದ್ದೀವಿ, ಈ ಥರ ಹಾಕ್ತಿದ್ದೀವಿ. ಇವಾಗ ಈ ಥರ ಉಲ್ಟಾ ಮಾಡಿ ಗಂಟೆನ ಹಾಕ್ಕೊಳ್ಳೋದು. ಉಲ್ಟಾ ಯಾಕೆ ಹಾಕಬೇಕು ಅಂತ ಕೇಳಿದರೆ, ಒಳಗಡೆಯ ದಾರ ಲೂಸಾಗಿ ಗಂಟು ಓಪನ್ ಆಗೋದಿಲ್ಲ, ಬಿಚ್ಚೋದಿಲ್ಲ, ಮತ್ತು ಪಕ್ಕಳೆಗಳೆರಡು ಹೊರಗಡೆ ಬರೋದಿಲ್ಲ, ಅದಕ್ಕೋಸ್ಕರ ಹಂಗೆ ಹಾಕಬೇಕು. ನೆಕ್ಸ್ಟ್ ಇವಾಗ ಇದು ಗ್ರೀನ್ ಟೇಪ್ ಅಂತ, ಇದನ್ನು ಸ್ವಲ್ಪ ಜಕ್ಕಿ ಅಂಟು ಬರುತ್ತಿಲ್ಲಿ ನೋಡಿ. ಇಲ್ಲಿ ಒಂದೊಂದಾಗಿ ಏನು ಮಾಡಿ ಇಲ್ಲಿ ನೀಟಾಗಿ ಇಟ್ಟು ಕೆಳಗಡೆ ಸುತ್ತಾ ಹೋಗ್ರಿ. ಹಿಂಗೆ ಕಾಣಿಸ್ತಾ ಇದೆಯಾ ಸುತ್ತೋದು? ಎಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಳಗಡೆ ಪೇಪರ್ ಕಾಣಿಸ್ತಾ ಇರೋ ಹಾಗೆ ಸ್ವಲ್ಪ ದಪ್ಪನಾಗಿ ಸುತ್ತಕೊಳ್ಳಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಓಕೆ, ಚೆನ್ನಾಗಿದೆ ಅಲ್ವಾ? ಎಸ್. ಇವಾಗ ನಮಗೆ ಮಾರ್ಕೆಟ್ನಲ್ಲಿ ಇವತ್ತು ರೆಡಿಮೇಡ್ ಲೀವ್ಸ್ ಸಿಗ್ತಾ ಇದೆ. ರೆಡಿಮೇಡ್ ಲೀವ್ಸನ್ನು ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ರೆಡಿಮೇಡ್ ಲೀಫನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಲೀಫನ್ನು ಹೆಂಗೆ ತಯಾರು ಮಾಡೋದು ಅನ್ನೋದನ್ನು ಕೂಡ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಸಣ್ಣದಾಗೆ ಹೋಲ್ ಇರುತ್ತೆ, ಆ ಹೋಲ್ನಲ್ಲಿ ಪಾಸ್ ಮಾಡಬೇಕು ತಂತಿಯನ್ನು. ನೋಡಿ ಎಸ್, ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಅಲ್ವಾ ಮಕ್ಕಳೇ? ನಾವು ಇಷ್ಟೋ ಮಟನೂ ಗುಲಾಬಿ ಹೂ ಹೆಂಗೆ ರೆಡಿ ಮಾಡೋದಂತ ನೋಡಿದ್ದೀವಿ. ಇವಾಗ ಆ ಗುಲಾಬಿ ಹೂವಿನ ಕೆಳಗಡೆ ಎಲೆಗಳನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಓಕೆ, ಮೊದಲೇದಾಗಿ ಹಾಗಾದರೆ ಗ್ರೀನ್ ಕಲರ್ ಪೇಪರ್ಸನ್ನು ತೊಗೋಬೇಕು. ಇದು ಕ್ರಾಫ್ಟ್ ಪೇಪರ್. ನೆಕ್ಸ್ಟ್ ಇನ್ನೊಂದು ಬರ್ತದೆ ಕ್ರೇಪ್ ಪೇಪರ್ ಅಂತ. ಹೌದಾ? ಇದು ಕ್ರಾಫ್ಟ್ ಪೇಪರು, ಇದು ಕ್ರೇಪ್ ಪೇಪರು. ಕ್ರೇಪ್ ಪೇಪರ್ದಿಂದ ಇವತ್ತು ನಾವು ಆ ಎಲೆಗಳನ್ನು ರೆಡಿ ಮಾಡೋದು ಹೆಂಗಂತ ನೋಡೋಣ. ಮೊದಲೇದಾಗಿ ಹಾಗಾದರೆ ಈ ಕ್ರೇಪ್ ಪೇಪರನ್ನು ಸೈಡಿಗಿಡೋಣ. ನ್ಯೂಸ್ ಪೇಪರನ್ನು ತೊಗೊಂಡು ಎಲೆಗಳನ್ನು ಕಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಮಕ್ಕಳ? ಎಸ್. ಇವಾಗ ಫಸ್ಟ್ ನಾವು ಹಾಗಾದರೆ ಎಲೆಗಳಿಗೆ ಅಳತೆಯಾಗಿ ತೊಗೊಳ್ಳೋಣ. 2.5 ಇಂಚು, ಹೀಗೆ 3 ಇಂಚು ಕಾಣಿಸ್ತಾ ಇದೆಯಾ? ಎಸ್, ನೋಡ್ತಾ ಇದ್ದೀರಿ ಮಕ್ಕಳ ನೀವೆಲ್ಲ. ಈಗ 2.5 ಇಂಚಿಗೆ ಮತ್ತು ನಾವಿಲ್ಲಿ 3 ಇಂಚಿಗೆ ಏನು ಮಾಡಿದ್ದೀನಿ, ನಾನೊಂದು ರೆಕ್ಟ್ಯಾಂಗಲ್ ಬಾಕ್ಸ್ ಅಂದರೆ ಆಯತಾಕಾರದ ಬಾಕ್ಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಒಂದು ಪೀಸ್ ಆದರೆ ಸಾಕು ನಮಗೆ. ವೇಸ್ಟ್ ಪೇಪರ್ನಲ್ಲಿ ಈ ಥರನಾಗಿ 2.5 ಇಂಚು ಮತ್ತು 3 ಇಂಚಿಗೆ ಒಂದು ಆಯತವನ್ನು ಕಟ್ ಮಾಡಿಕೊಂಡು ಇದನ್ನು ಈ ಥರನಾಗಿ ಫೋಲ್ಡ್ ಮಾಡ್ಕೊಳ್ಳೋದು. ನಂತರ ಇದ್ರ ಮೇಲೆ ಎಲೆಯ ಆಕಾರವನ್ನು ಡ್ರಾ ಮಾಡೋದು. ಕಾಣಿಸ್ತಾ ಇದೆಯಾ ಮಕ್ಕಳೇ? ಎಸ್, ಕಾಣಿಸ್ತಾ ಇದೆಯಾ ನಾನು ಮಾಡೋದು ನಿಮಗೆ? ಈ ಥರನಾಗಿ ಅರ್ಧ ಎಲೆಯ ಆಕಾರದಲ್ಲಿ ಇದನ್ನು ನೋಡಿ, ಕಾಣಿಸ್ತಾ ಇದೆಯಲ್ವಾ? ಎಸ್. ಇವಾಗ ಇದನ್ನು ನಾವು ಏನು ಮಾಡೋಣ, ಎಲೆಯ ಆಕಾರವನ್ನು ಕಟ್ ಮಾಡ್ಕೊಳ್ಳೋಣ. ಇದು ರೌಂಡಾಗಿರುತ್ತೆ. ಆಮೇಲೆ ಇದಕ್ಕೆ ನಾವು ಡಿಸೈನನ್ನು ಮಾಡ್ಕೊಳ್ಳೋಣ. ನೋಡಿ, ಒಂದು ಸಾರಿ ಫೋಲ್ಡ್ ಮಾಡಿ ಕಟ್ ಮಾಡಿದರೆ ಈ ಥರನಾಗಿ ಕಾಣಿಸ್ತದೆ. ಕಾಣಿಸ್ತಾ ಇದೆಯಾ? ಎಸ್. ನೆಕ್ಸ್ಟ್ ಹಾಗಾದರೆ ಇವಾಗ ಮುಂದೆ ಹೋಗೋಣ. ಈ ಕ್ರೇಪ್ ಪೇಪರ್ದಿಂದ, ಕ್ರಾಫ್ಟ್ ಪೇಪರ್ ಅಲ್ಲ ಮಕ್ಕಳೇ, ಕ್ರೇಪ್ ಪೇಪರ್ ಅಂತಲೇ ಸಿಗುತ್ತೆ. ಇದು ಭಾಳ ದೊಡ್ಡದಾಗಿರುತ್ತೆ.
ನೀವು ಬಿಸ್ತಾ ಹೋದರೆ ಹಾಗೆ ಭಾಳ ದೊಡ್ಡದಾಗಿರುತ್ತೆ ಇದು. ಇದನ್ನು ಏನು ಮಾಡ್ಕೊಳ್ಳಿ ಅಂತ ಕೇಳಿದರೆ ಸೇಮ್ ಆಗಲೇ ನಾನು ಸೈಜ್ ಹೇಳಿದ್ನಲ್ವ ಆ ಸೈಜಿಗೆ ಇದರ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಲೈನ್ಸ್ಗಳು ಈ ಕ್ರೇ ಪೇಪರಿನ ಲೈನ್ಸ್ಗಳು ಈ ಥರನಾಗಿಯೇ ಇರಲಿ. ಫೋಲ್ಡಿಂಗ್ ಯಾವ ಥರ ಇರುತ್ತೋ ಅದೇ ಥರನಾಗಿರಬೇಕು. ಕಾಣಿಸ್ತಾ ಇದೆಯಾ ಲೈನ್ಸ್ಗಳು? ಎಸ್. ಹಾಗಾದರೆ ಈ ಲೈನ್ಸ್ಗಳಿದೆ ಅಂತಂದಮೇಲೆ ನಾವು ಏನು ಮಾಡಬೇಕೀಗ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ? ಎಸ್. ನೋಡಿ 3 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಕತ್ತರಿಸ್ಕೊತೀನಿ. ಎಸ್. ಕತ್ತರಿಸ್ಕೊಂಡಾದ್ಮೇಲೆ ಈ ಪೇಪರನ್ನು ಸೈಡಿಗೆ ಹಚ್ಕೊಳ್ಳೋಣ. ನಮಗೆ ಇಷ್ಟಾದಮೇಲೆ ಏನು ಮಾಡಬೇಕು ಅಂತ ಕೇಳಿದರೆ ಮಕ್ಕಳೇ ಇದನ್ನು ಬಿಚ್ಕೋಬೇಕೀಗ. ಕಂಪ್ಲೀಟಾಗಿ ಪೂರ್ತಿಯಾಗಿ ಬಿಚ್ಕೋಬೇಕು ಇದನ್ನು ಪೇಪರನ್ನು. ಮಕ್ಕಳೇ ಈ ಥರನಾಗಿ ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ದೊಡ್ಡ ಪೇಪರ್ ಇದೆ ಇದು. ನಮಗೆ ಇಷ್ಟು ದೊಡ್ಡ ಪೇಪರ್ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಇದನ್ನು ನಾವು ಹಾಫ್ ಮಾಡ್ಕೋಬೇಕು. ನೋಡಿ ಈ ಥರನಾಗಿ ಮಡಚ್ಕೊಳ್ಳಿ ಇದನ್ನು. ನೋಡಿ ಇಷ್ಟು ದೊಡ್ಡ ಪೇಪರ್ ಇದೆ. ಇದನ್ನು ಮತ್ತೊಂದು ಸರಿ ಫೋಲ್ಡ್ ತೊಗೊಳ್ಳಿ. ಇದರಲ್ಲಿ 4 ಭಾಗಗಳನ್ನಾಗಿ ಕತ್ತರಿಸ್ಕೊಳ್ಳಿ. ಅಂದರೆ ನಮಗೆ ಬೇಕಾಗಿರೋದು ಒಂದು ಭಾಗ ಮಾತ್ರ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಇದನ್ನು ಕತ್ತರಿಸ್ಕೊಂಡು ಒಂದು ಭಾಗ ಮಾತ್ರ ನಾವಿಲ್ಲಿ ತೊಗೋಬೇಕು. ಕಾಣಿಸ್ತಾ ಇದೆಯಾ? ಎಸ್. ಉಳಿದಿರೋ ಪೇಪರ್ಸನ್ನು ಸೈಡಿಗೆ ಹಚ್ಕೊಳ್ಳಿ. ಇಷ್ಟು ದೊಡ್ಡ ಪೇಪರನ್ನು ನೋಡಿ ಮತ್ತು ಸೇಮ್ ಮೊದಲು ಯಾವ ರೀತಿ ಅದು ಫೋಲ್ಡಿಂಗ್ ಇತ್ತೋ ಅದೇ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ ಫೋಲ್ಡಿಂಗ್ ಮಾಡೋದು? ನಾನು ನಿಮಗೆ ಕಾಣಿಸ್ತಾ ಇದೆಯಾ? ಎಸ್. ನೋಡಿ ನಂತರ ಮತ್ತೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಮಕ್ಕಳ ನಾನು ಮಾಡೋದನ್ನು? ಮಕ್ಕಳೇ ನೋಡ್ತಾ ಇದ್ದೀರಾ? ಈ ಥರನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಈ ಥರನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರಾ? ಎಸ್. ಇಷ್ಟಾದಮೇಲೆ ಇದನ್ನು ಇದರ ಮೇಲ್ಗಡೆ ಈ ಥರನಾಗಿ ಇಟ್ಕೋಬೇಕು. ಓಪನ್ ಪ್ಲೇಸ್ ಕಟಿಂಗ್ ಸೈಡಿಗೆ ಇರಬೇಕು. ನಂತರ ಇದನ್ನು ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಡ್ರಾ ಮಾಡಿರೋದು ನಿಮಗೆ. ಇವಾಗ ನೋಡಿ ಇಲ್ಲಿ ಕತ್ತರಿಸ್ಬೇಕಾದ್ರೆ ಸ್ವಲ್ಪ ಈ ಕಡೆ ಕರೆಕ್ಟಾಗಿ ತೊಗೊಳ್ಳಿ. ಮೇಲ್ಗಡೆ ಏನು ಮಾಡಿ ಅಂತ ಕೇಳಿದರೆ ಜಾಸ್ತಿ ಇಟ್ಕೊಳ್ಳಿ. ಯಾಕೆ ಜಾಸ್ತಿ ಇಟ್ಕೋಬೇಕು ಅಂತ ಕೇಳಿದರೆ ನಾವಿಲ್ಲಿ ಜಿಗ್ಜಾಗ್ ಸೀಸರನ್ನು ಯೂಸ್ ಮಾಡೋದ್ರಿಂದ ಇದನ್ನು ಜಾಸ್ತಿ ಇಟ್ಕೋಬೇಕು. ಗುಲಾಬಿ ಹೂವಿನ ಎಲೆಗಳು ಏನಿರ್ತೈತಿ ಈ ಥರನಾಗಿ ಜಿಗ್ಜಾಗ್ ಇರ್ತೈತಿ. ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒರಿಜಿನಲ್ ಲೀಫ್ ಅನಿಸುತ್ತೆ ಅಲ್ವಾ? ಎಸ್. ಕಾಣಿಸ್ತಾ ಇದೆಯಾ? ನಂತರ ಏನು ಮಾಡಬೇಕು ಅಂತ ಕೇಳಿದರೆ ಈ ಪೇಪರನ್ನು ಆ ಎಲೆಗಳ ಮಧ್ಯದಲ್ಲಿ ಲೈನ್ಸ್ಗಳಿರುತ್ತಲ್ವ, ಅದಕ್ಕೋಸ್ಕರ ಇದನ್ನೇನು ಮಾಡಿ ನೀಟಾಗಿ ಈ ಥರನಾಗಿ 1 ಸಾರಿ 2 ಸಾರಿ ನಿಮಗೆ ಎಷ್ಟು ಸಾರಿ ಬೇಕನ್ಸುತ್ತೋ ಅಷ್ಟು ಸಾರಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲ ಸೇರಿನೇ ಫೋಲ್ಡ್ ಮಾಡ್ಕೋಬೇಕು, ಒಂದೊಂದಾಗಿ ಫೋಲ್ಡ್ ಮಾಡೋ ಹಾಗಿಲ್ಲ. ನಂತರ ಇದನ್ನು ಓಪನ್ ಮಾಡಿ. ಇವಾಗ ನೋಡಿ ಒರಿಜಿನಲ್ ಗುಲಾಬಿ ಹೂವಿನ ಎಲೆಗಳು ಕಂಡಂಗೆ ಕಾಣಿಸ್ತದೆ. ಮಕ್ಕಳೇ ಈ ಥರನಾಗಿ ಎಲೆಗಳನ್ನ ಕಟ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡೋದನ್ನು ನೀವು ನೋಡಿದಿರಿ. ಈಗ ಇದಕ್ಕೆ ಮಧ್ಯದಲ್ಲಿ ಒಂದು ಸ್ಟೆಮ್ ಬೇಕಲ್ವಾ ಎಲೆಗಳಿಗೆ ಸುತ್ತೋದಕ್ಕಂಥೇಳಿ, ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದರೆ ಈ ತಂತಿಯನ್ನು ತಗೊಂಡು, ಕಾಣಿಸ್ತಾ ಇದೆಯಾ? ತಂತಿಯನ್ನು ತಗೊಂಡು ಈ ತಂತಿಯನ್ನು ಏನು ಮಾಡಬೇಕು ಅಂತ ಕೇಳಿದರೆ ಮಕ್ಕಳೇ, ಮೊದಲು ಈ ತಂತಿಯನ್ನು 4 ತುಂಡಾಗಿ ಕತ್ತರಿಸ್ಕೊಳ್ಳಿ. ನಿಮಗೆ 1 ಪೀಸ್ ತಂತಿ ಬೇಕಂದರೆ 1 ಪೀಸ್, ಇಲ್ಲ ಎಲ್ಲ ಸೇರಿನೇ ಕಟ್ ಮಾಡ್ತೇನೆ ಅಂದ್ರೂ ಮಾಡ್ಬೋದು. ಆದರೆ ಈಕ್ವಲ್ ಆಗಿರಬೇಕು ಎಲ್ಲ ಪಾರ್ಟ್ಸ್ಗಳು. ಎಸ್. ನೋಡಿ ನಮಗೆ 2 ಪೀಸ್ ಮಾತ್ರ ತೊಗೊಳ್ತೀನಿ ನಾನಿಲ್ಲಿ, 2 ಅಥವಾ 3 ಪೀಸ್ ತೊಗೊಳ್ತೀನಿ. ಎಸ್. ನೆಕ್ಸ್ಟ್ ಈಗ ನೋಡಿ ಇದನ್ನು ಸೀದಾ ಹಿಡ್ಕೊಳ್ಳಿ ಸ್ಟ್ರೈಟಾಗಿ. ಎಸ್. ಕಟ್ ಮಾಡ್ಕೊಳ್ಳಿ. ಇದು ತುಂಬ ದೊಡ್ಡದಾದರೆ ಗ್ರೀನ್ ಟೇಪನ್ನು ಸುತ್ತಕ್ಕಾಗೋದಿಲ್ಲ ನಮ್ಮ ಕಡೆಯಿಂದ, ಅದಕ್ಕೋಸ್ಕರ ಆದಷ್ಟು ಚಿಕ್ಕದಾಗಿ ಪೀಸ್ ಮಾಡಿಕೊಂಡ್ರೆ ಗ್ರೀನ್ ಟೇಪನ್ನು ಸುತ್ತೋದಕ್ಕೆ ಈಸಿ ಆಗುತ್ತೆ. ಎಸ್. ನೋಡಿ ಈ ಥರನಾಗಿ ಪೀಸ್ಗಳನ್ನು ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಗ್ರೀನ್ ಟೇಪನ್ನು ಸುತ್ತಬೇಕು. ಮಕ್ಕಳೇ ನಾವು ಇವಾಗ
ಗ್ರೀನ್ ಟೇಪನ್ನು ಈ ತಂತಿಗೆ ಹೆಂಗೆ ಸುತ್ತೋದಂತ ನೋಡ್ಕೊಂಡು ಬರೋಣ. ಫಸ್ಟ್ ಏನು ಮಾಡಬೇಕಂತ ಕೇಳಿದರೆ ಸ್ವಲ್ಪ ಫೆವಿಕಲನ್ನು ಇದಕ್ಕೆ ಹಚ್ಕೊಳ್ಳಿ ಗ್ರೀನ್ ಟೇಪ್ಗೆ. ನಂತರ ಗ್ರೀನ್ ಟೇಪನ್ನು ಏನು ಮಾಡಬೇಕು, ಜಗ್ಬೇಕು, ಇದನ್ನು ಜಗ್ಗಿದ್ರೆ ಇದರಲ್ಲಿ ಅಂಟು ಬರುತ್ತೆ. ನೆಕ್ಸ್ಟ್ ಏನು ಮಾಡಿ, ಒಂದು ತಂತಿಯನ್ನು ತೊಗೊಳ್ಳಿ, ಇದರಲ್ಲಿ ಕಟ್ ಮಾಡಿದ ಪೀಸ್ನಲ್ಲಿ ಒಂದು ತಂತಿಯನ್ನು ತೊಗೊಂಡು ನೀಟಾಗಿ ಈ ಥರನಾಗಿ ಹಿಡಿದು, ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಸುತ್ತಬೇಕು. ಎಸ್, ಈ ಥರ ಸುತ್ತಿ ಆದಮೇಲೆ ನೋಡಿ ಮಕ್ಕಳು, ಈ ಥರ ಕಾಣಿಸುತ್ತಲ್ವಾ? ಎಸ್. ಇವಾಗ ಏನು ಮಾಡಿ ಅಂತ ಕೇಳಿದರೆ, ಈ ಲೀಫ್ಗಳು ರೆಡಿ ಇರುತ್ತಲ್ಲ ನಮ್ಮ ಕಡೆ, ಇದರ ಮಧ್ಯದಲ್ಲಿ ನೋಡಿ ಒಂದು ಲೀಫನ್ನು ತಗೊಳ್ಳಿ, ಇದರ ಮಧ್ಯದಲ್ಲಿ ಅಥವಾ ಕಡ್ಡಿಗೆ ಹಚ್ಕೋಬೋದು. ಗ್ರೀನ್ ಟೇಪ್ ಇರೋದ್ರಿಂದ ಫೆವಿಕಲ್ ಇದಕ್ಕೆ ಅಂಟ್ಕೊಳ್ಳುತ್ತೆ, ಫೆವಿಕಾಲ್ ಅಥವಾ ಗಮ್ ಅಂಟ್ಕೊಳ್ಳುತ್ತೆ. ನೀಟಾಗಿ ಸ್ವಲ್ಪ ಕೈಯಿಂದ ಹಿಂಗೆ ಒಂದು ಸರಿ ರಬ್ಕೊಳ್ಳಿ. ನಂತರ ಇದನ್ನು ಮಧ್ಯದಲ್ಲಿ ಇಟ್ಟು ಈ ಥರ ಅಂಟಿಸ್ಕೊಳ್ಳಿ. ಅಂಟಿಸ್ಬಿಟ್ಟು ಇದನ್ನು ಮತ್ತೆ ನೀವು ಕ್ಲೋಸ್ ಮಾಡಬೇಕು. ಯಾಕೆ ಕ್ಲೋಸ್ ಮಾಡಬೇಕು ಅಂದರೆ, ಮಧ್ಯದಲ್ಲಿ ತಂತಿ ಕಾಣಿಸ್ಬಾರ್ದು ನಮಗೆ. ನೋಡಿ, ಈ ಥರ ಅಂಟಿಸ್ಕೊಂಡಾದ್ಮೇಲೆ ಓಪನ್ ಮಾಡಿ, ಇವಾಗ ನಮಗೆ ಅದು ಒಳಗಿನ ತಂತಿ ಕಾಣಿಸೋದಿಲ್ಲ. ಈ ಥರನಾಗಿ 3 ಲೀಫ್ಗಳನ್ನು ರೆಡಿ ಮಾಡ್ಕೋಬೇಕು ಮಕ್ಕಳೇ. ಈ ಥರನಾಗಿ 3 ಲೀಫ್ಗಳು ರೆಡಿ ಮಾಡ್ಕೊಂಡಾದ್ಮೇಲೆ ಇವನ್ನು ಜೋಡಿಸೋ ವಿಧಾನ ನೋಡ್ಕೊಳ್ಳಿ. ಒಂದು ಸಾರಿ ಈ ಥರನಾಗಿ ಮಧ್ಯದಲ್ಲಿ ಇರ್ತಕ್ಕಂಥದ್ದನ್ನು ಸ್ವಲ್ಪ ಉದ್ದ ಇಟ್ಕೋಬೇಕು. ನಂತರ ಬರೋದನ್ನು ಸ್ವಲ್ಪ ಶಾರ್ಟಾಗಿ ಇಟ್ಕೊಳ್ಳಿ. ಈ ಥರನಾಗಿ ಇದನ್ನು ಸುತ್ಕೊಳ್ಳಿ. ಇದಕ್ಕೆ ಕಾಣಿಸ್ತಾ ಇದೆಯಾ ಸುತ್ತೋದು? ನೆಕ್ಸ್ಟ್ ಈ ಕಡೆ ಸೇಮ್, ಈ ಕಡೆನೂ ಕೂಡ ಏನು ಮಾಡಿ, 3 ಲೀಫ್ಗಳಿರುತ್ತಲ್ವ ಗುಲಾಬಿ ಹೂವಿನ ಕೆಳಗಡೆ ಜಾಯಿಂಟ್ಸ್ 3 ಲೀಫ್ ಇರುತ್ತೆ, 3 ಎಲೆಗಳಿರುತ್ತೆ ಅಲ್ವಾ? ಈ ಥರ ಆದಮೇಲೆ ಈ ಗುಲಾಬಿ ಹೂವಿಗೆ ಏನು ಮಾಡಬೇಕು ಅಂತ ಕೇಳಿದರೆ ಮಕ್ಕಳೇ, ನೋಡ್ತಾ ಇದ್ದೀರಾ? ಈ ಥರನಾಗಿ ಇಟ್ಟು ಇದನ್ನು ಏನು ಮಾಡ್ಕೊಳ್ಳಿ, ಸುತ್ಕೊಳ್ಳಿ. ಕಾಣಿಸ್ತಾ ಇದೆಯಾ ಸುತ್ತೋದು? ಎಸ್. ನಂತರ ಈ ಎಲೆಗಳನ್ನು ಬಿಡಿಸ್ಕೊಳ್ಳಿ ಒಂದೊಂದಾಗಿ. 3 ಜಾಯಿಂಟೇ ಇರಬೇಕು, ಸಪ್ರೇಟಾಗಿರೋ ಹಾಗಿಲ್ಲ ಇವು ಎಲೆಗಳು. ನಂತರ ಇದಕ್ಕೆ ಲಾಸ್ಟಿಗೆ ಏನು ಮಾಡ್ಕೊಳ್ಳಿ ಅಂತ ಕೇಳಿದರೆ, ತಂತಿ ಕೈಗೆ ಹತ್ತಬಾರ್ದು ಅಂತ ಹೇಳಿ ಇಲ್ಲಿ ಗ್ರೀನ್ ಟೇಪನ್ನು ಸ್ವಲ್ಪ ಸುತ್ಕೊಳ್ಳಿ. ಎಸ್, ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಹೂವಿನ ಎಲೆಗಳು ರೆಡಿ ಆಯಿತು ಅಂತ. ಮಕ್ಕಳೇ, ನಾವು ಇದುವರೆಗೂ ಗುಲಾಬಿ ಹೂವು ತಯಾರು ಮಾಡೋದು ಹೆಂಗಂತ ನೋಡಿದ್ದೀವಿ ಅಲ್ವಾ? ಎಸ್. ಗುಲಾಬಿ ಹೂವನ್ನು ಇದನ್ನು ನಾವು ಏನು ಮಾಡ್ಬೋದು, ಹೂವಿನ ಕುಂಡಲೆಗಳಲ್ಲೇ ಹಾಕಿಟ್ಕೋಬೋದು, ಅಥವಾ ಅತಿಥಿಗಳಿಗೆ, ಶಾಲೆಗಳಿಗೆ ಬಂದಿರತಕ್ಕಂಥ ಅತಿಥಿಗಳಿಗೂ ಕೊಡೋದಕ್ಕೂ ನಾವು ಇದನ್ನು ಯೂಸ್ ಮಾಡ್ಬೋದು ಅಲ್ವಾ? ಎಸ್. ಹಾಗಾದರೆ ಈ ಗುಲಾಬಿ ಹೂವು ತಯಾರು ಮಾಡೋದಕ್ಕೆ ನಾವು ಏನೇನು ಸಾಮಗ್ರಿಗಳನ್ನ ಬಳಸಿದ್ದೀವಿ ಒಂದು ಸರಿ ವಿಚಾರಿಸ್ಕೊಳ್ಳಿ ನೋಡೋಣ. ಎಸ್, ಕರೆಕ್ಟ್. ಮೊದಲನೇದಾಗಿ ಕ್ರೇ ಪೇಪರ್, ನ್ಯೂಸ್ ಪೇಪರ್, ತಂತಿ, ಹತ್ತಿ, ಎಲ್ಲ ಸಾಮಗ್ರಿಗಳನ್ನು ಬಳಸ್ಕೊಂಡಿದ್ದೀವಿ ಅಲ್ವಾ? ಎಸ್. ಹಾಗಾದರೆ ಈ ಗುಲಾಬಿ ಹೂವಿನ ಪಕಳೆಯ ಸೈಜ್ ಎಷ್ಟು? ಹಾಂ, ಕರೆಕ್ಟ್. 3 ಇಂಚು 3 ಇಂಚು 3 ಇಂಚು 3 ಇಂಚು ಚೌಕಾಕಾರದ ಪೇಪರನ್ನ ತಗೊಂಡು ಕತ್ತರಿಸ್ಕೊಂಡು ಮಾಡಿದ್ವಿ. ನಂತರ ನಮಗೆ ಈ ರೆಡಿಮೇಡ್ ಲೀವ್ಸ್ ಸಿಗಲಿಲ್ಲ ಅಂದರೆ ಏನು ಮಾಡಬೇಕಂತ ಹೇಳಿದೆ ನಾನು? ಹಾಂ, ಗ್ರೀನ್ ಪೇಪರ್ದಿಂದ ಎಲೆಗಳನ್ನ ಕತ್ತರಿಸ್ಕೊಂಡು ನಾವು ಏನು ಮಾಡ್ಬೋದು, ಗುಲಾಬಿ ಹೂವಿನ ಕೆಳಗಡೆ ಹಚ್ಕೋಬೋದು. ಮಕ್ಕಳ, ಇದುವರೆಗೂ ನಾವು ಗುಲಾಬಿ ಹೂವು ಹೆಂಗೆ ಮಾಡಿದ್ದೀವಿ ಅಂತ ಕಲ್ತೀವಿ ಅಲ್ವಾ? ಹಾಗಾದರೆ ಇದರಲ್ಲಿ ನಿಮಗೇನಾದರೂ ಸಂಶಯಗಳಿದ್ದರೆ ನಿಮ್ಮ ವೃತ್ತಿ ಶಿಕ್ಷಕರನ್ನು ಸಂಪರ್ಕಿಸಿ.
ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ಕೊಳ್ಳಿ.